ಕಾರ್ಮಿಕ ಇಲಾಖೆ ಕಡಿತಗಳಿಂದ ಅಧಿಕಾರಿಗಳಿಂದ ಬೆಂಕಿ ಆರೋಪ ವ್ಯಕ್ತವಾಗಿದೆ. ಅಧಿಕಾರಿಗಳನ್ನು ಕಚೇರಿ ಮುಂದೆಯೇ ಲಾಕ್ ಮಾಡಲಾಗಿದ್ದು, ಮಾಡಿದ ಸಾರ್ವಜನಿಕರು ದಾಖಲೆಗಳನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಪಟ್ಟು ಹಿಡಿದು ಕೂತಿದ್ದಾರೆ. ಕಾರ್ಮಿಕ ಇಲಾಖೆ ಕಡತಗಳಿಗೆ ಅಧಿಕಾರಿಗಳಿಂದ ಬೆಂಕಿ ಆರೋಪ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳನ್ನ ಕಚೇರಿ ಮುಂದೆ ಲಾಕ್ ಮಾಡಲಾಗಿದ್ದು, ಮಾಡಿದ ಸಾರ್ವಜನಿಕರು ದಾಖಲೆಗಳನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಬಂದಿರುವಂಥದ್ದು. ಸಾರ್ವಜನಿಕರು ಪಟ್ಟು ಹಿಡಿದು ಕೂತಿದ್ದಾರೆ. ಶಿವಮೊಗ್ಗದ ಕಾರ್ಮಿಕ ಇಲಾಖೆ ಕಚೇರಿ ಮುಂದೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಂಥದ್ದು. ಶಿವಮೊಗ್ಗದ ವಿನೋಬ ನಗರದಲ್ಲಿರುವಂತಹ ಕಾರ್ಮಿಕ ಇಲಾಖೆ ಕಚೇರಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಆದೇಶ ಇಲ್ಲದೆ ಕಡತಗಳಿಗೆ ಬೆಂಕಿ ಹಚ್ಚಿ ನಾಶವನ್ನ ಮಾಡಲಾಗಿದೆ. ಭಾನುವಾರ ರಜೆ ಇದ್ರೂ ಕೆಲಸ ಮಾಡುತ್ತಿದ್ದಾರೆ, ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಲಾಗಿದೆ. ನಗರದ ಹೊರವಲಯದಲ್ಲಿ ಕಡತಗಳಿಗೆ ಬೆಂಕಿ ಹಾಕಲಾಗಿದ್ದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರನ್ನ ಸಮಾಧಾನವನ್ನ ಪಡಿಸುತ್ತಿರುವಂತಹ ಪೊಲೀಸರು ಕಾರ್ಮಿಕ ಇಲಾಖೆ ಕಡತಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಗೈದಿರುವಂಥದ್ದು. ದಾಖಲೆಗಳನ್ನು ಕೊಡುವಂತೆ ಅಧಿಕಾರಿಗಳಿಗೆ ಜನರು ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಲ ಸರಿ, ನೀನ್ ಮಾಡಿದ ತಪ್ಪ ಸಣ್ಣ ಅದ್ ನಿನಗೆ ಸ್ಕ್ರಾಪ್ ಅಂತ ಹೆಂಗ್ ಗೊತ್ತು? ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅನ್ಯಾಯ. ಅಧಿಕಾರ ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ. ನೀನು ಇಲ್ಲಿ ಸುಡಕ್ ತಂದ ವೇಸ್ಟ್ ಏನಿರ್ತಲ್ಲ ಆ ವೇಸ್ಟ್ ಸುಟ್ಟಿರ್ತಾನ. ಬೇಡದ್ರಿ ಕೊಡಾಕ್ಬೇಕಲ್ಲ ಸುಮ್ಮನೆ. ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ನವೀನ್. ಏನಿದು ಪ್ರಕರಣ ಅಂತ? ಹೌದು ಕಾರ್ತಿಕ್, ಮುಖ್ಯವಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಡತಗಳನ್ನ ಯಾವುದೇ ದಾಖಲೆಗಳಿಲ್ಲದೆ ನಾಶವನ್ನ ಮಾಡ್ತಿದ್ರು ಅಂತ ಹೇಳಿ ಆರೋಪಿಸಿ ಸಾರ್ವಜನಿಕರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗದ ವಿನೋಬ ನಗರದಲ್ಲಿರುವಂತಹ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಅಂದ್ರೆ ಒಂದಷ್ಟು ದಾಖಲೆಗಳಿದ್ವು. ಆ ದಾಖಲೆಗಳನ್ನ ಭಾನುವಾರದ ದಿವಸವೂ ಕೂಡ ಅಂದ್ರೆ ಇವತ್ತು ಬೆಳಗಿನಿಂದಲೂ ಕೂಡ 2 ಟಾಟಾ ಏಸ್ಗಳಲ್ಲಿ ಸಾಕಷ್ಟು ಏನು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ಅಂದ್ರೆ ಯಾವುದೇ ದಾಖಲೆ ರಹಿತವಾಗಿ ಏನೋ ಈ ಒಂದು ಕಡತಗಳನ್ನ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಆರೋಪದ ಮೇಲೆ ಸಾರ್ವಜನಿಕರು ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಆ ಒಂದು ಕಾರ್ಯಾಚರಣೆಗೆ ತಡೆಯುವ ಕೆಲಸವನ್ನ ಕೂಡ ಸ್ಥಳೀಯರು ಮಾಡಿರುವಂತದ್ದು. ಮುಖ್ಯವಾಗಿ ಸಂಜೆ ವೇಳೆಗೆ ಒಂದಷ್ಟು ಕಡತಗಳನ್ನು ಸುಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಹೋಗಿ ಅದನ್ನು ತಡೆದು ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಳ್ಳೋ ಕೆಲಸವನ್ನು ಸ್ಥಳೀಯರು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ವಿನೋಬ ನಗರದ ಏನು ಕಾರ್ಮಿಕ ಇಲಾಖೆ ಕಚೇರಿ ಇದೆ ಅದರ ಎದುರು ಭಾಗದಲ್ಲಿ ಒಂದಷ್ಟು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಅಂದ್ರೆ ನೀವು ಯಾವ ಆದೇಶದ ಅನುಸಾರವಾಗಿ ಈ ಒಂದು ದಾಖಲೆಗಳನ್ನ ಸುಡ್ತಾ ಇದ್ದೀರಿ, ಆ ದಾಖಲೆನ ನಮಗೆ ಕೊಡಿ ಅಂತೇಳಿ ಒಂದಷ್ಟು ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಸ್ಥಳಕ್ಕೆ ವಿನೋಬ ನಗರ ಠಾಣೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಒಂದಷ್ಟು ಸಾರ್ವಜನಿಕರ ಮನವೊಲಿಸುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗಲೂ ಕೂಡ ಪ್ರತಿಭಟನೆಯನ್ನ ಒಂದಷ್ಟು ಸಾರ್ವಜನಿಕರು ವಾಪಸ್ ಅಂದ್ರೆ ಪೊಲೀಸರ ಮನವೊಲಿಕೆ ಹಂತದಲ್ಲಿ ಪ್ರತಿಭಟನೆಯನ್ನು ನಾಳೆ ಕೂಡ ಮುಂದುವರಿಸಲಿದ್ದು ಒಂದಷ್ಟು ತೀರ್ಮಾನವನ್ನು ಕೂಡ ಸಾರ್ವಜನಿಕರು ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಭಾನುವಾರ ಯಾವ ಉದ್ದೇಶವನ್ನ ಇಟ್ಕೊಂಡು ಇವರು ಕಡತಗಳನ್ನ ಅಂದ್ರೆ ಯಾವ್ದಾದ್ರು ಅವ್ಯವಹಾರ ದಾಖಲೆಗಳನ್ನ ಇಟ್ಕೊಂಡು ಇವರು ನಾಶವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅನ್ನೋ ಅನುಮಾನ ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನವೀನ್.